ನನ್ನೆಲ್ಲ ಆತ್ಮೀಯ ಸೋದರ ಸೋದರಿಗೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾ ಶ್ಲೋಕದೊಂದಿಗೆ ಪ್ರಾರಂಭಿಸೋಣ. ಶುಕ್ಲಾಂ ಬರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವೈಜ್ಞೋಪಶಾಂತಿಯ ಬೆನಕ ಏಕದಂತ ಪಚ್ಚಕಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತೃಗೆ ನಮಃ. ಸ್ನೇಹಿತರೆ, ಈ ಕತೆ ಗಣೇಶನಿಗೆ ಸಂಬಂಧಪಟ್ಟಿದ್ದು. ಗಣೇಶ ಯಾಕೆ ಮೊದಲ ಆದ್ಯತೆ ಪಡೆದ, ಮತ್ತೆ ದೇವತೆಗಳಿಗೂ ಇವನನ್ನು ಆರಾಧಿಸದೆ ಜಯ ಸಿಗ್ತಿರ್ಲಿಲ್ಲ. ಮತ್ತೆ ನಮಗೆಲ್ಲ ತಿಳಿದಿರೋಂಗೆ ತಾಯಿ ಜಗನ್ಮಾತೆಯಾದ ಪಾರ್ವತಿಯ ಮೈಯಿಂದ ಕೊಳೆಯಿಂದ ಹುಟ್ಟಿದ್ರು ಅಂತಿದೆ. ಆದರೆ ಅದಕ್ಕಿನ ಪೂರ್ವದಲ್ಲಿ ಗಣೇಶ ಹೇಗೆ ಹುಟ್ಟಿದ್ರು, ಯಾರಿವರು, ಯಾಕೆ ಇಷ್ಟು ನಮಗೆ ಆದ್ಯತೆ ಕೊಡೋಂಗಾಯ್ತು, ಮತ್ತೆ ಇವರು ಯಾಕೆ ಪ್ರಥಮ ಪೂಜೆರು, ಇವೆಲ್ಲ ಕತೆ ಒಳಗೊಂಡಿರೋಂಗೆ ಈ ನನ್ನ ಮೂಡಿಬರುವ ಈ ಕಥೆಯಲ್ಲಿ ಪದ್ಮಪುರಾಣ ಮತ್ತೆ ಗಣೇಶ ಪುರಾಣ ಆಯ್ದುಕೊಳ್ಳಲಾಗಿದೆ. ಈ ಕಥೆನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೀವು ಕೊನೆವರೆಗೂ ನೋಡಿದ್ರೆ ನಿಮಗೆ ಪರಿಪೂರ್ಣವಾಗಿ ಎಲ್ಲ ಅರ್ಥವಾಗಿದೆ ಅಂತ ಹೇಳ್ತೀವಿ. ನಮಗೆಲ್ಲ ತಿಳಿದಿರೋ ಹಾಗೆ ಸ್ನೇಹಿತರೆ, ತಾಯಿ ಜಗನ್ಮಾತೆ ಅಭ್ಯಂಗ್ಯ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ತನ್ನ ಮೈಯಿನ ಕೊಳೆಯನ್ನು ತೆಗೆದು ಒಂದು ಅದ್ಭುತವಾದ ಬೊಂಬೆಯನ್ನು ಸೃಷ್ಟಿ ಮಾಡಿದ ಗಂಗೆಗೆ ಬಿಟ್ಟಾಗ ಆ ಗಂಗೆ ಗಂಗಾ ಅಂತ ಆ ಒಂದು ಪುತ್ರನಿಗೆ ಹೆಸರಿಟ್ಟು ಅವನಿಗೆ ಶಕ್ತಿಯೆಲ್ಲ ಕೊಟ್ಟು ತನ್ನ ಕಾವಲಾಗಿ ನಿಂತ್ಕೋ ಅಂತೇಳಿ ತಾಯಿ ಜಗನ್ಮಾತೆ ನಿಲ್ಲಿಸಿದ್ದಂತ ಕತೆ ನಿಮ್ಗೆಲ್ಲ ಗೊತ್ತು. ಅನಂತರ ಶಿವಪರಮಾತ್ಮ ಬಂದು ಅವನ ತಲೆ ಕಡದಾಗ ಉತ್ತರದಲ್ಲಿ ಮಲಗಿರುವಂಥ ಆನೆಯ ತಂದು ಇತ್ತು. ಆದರೆ ಅದಕ್ಕಿಂತ ಮುಂಚೆ ಗಣೇಶ ಹೇಗೆ ಬಂದ, ಯಾರಿವನು, ಅದರ ಕಥೆನ ಬಹಳ ರಹಸ್ಯವಾಗಿತ್ತು. ನಾನು ಬ್ರಹ್ಮವೈವರ್ತ ಪುರಾಣ ಮತ್ತೆ ಗಣೇಶ ಪುರಾಣದಲ್ಲಿ ಹೋದಾಗ ಇದನ್ನೆಲ್ಲ ಕೊಡಬೇಕು ಅನ್ನಿಸ್ತು. ಹಾಗಾಗಿ ಸ್ನೇಹಿತರೆ, ಈ ಕಥೆಯಲ್ಲಿ ಒಂದೊಂದು ವಿಚಾರನೂ ಗಣೇಶನ ಬಗ್ಗೆ ಅದ್ಭುತವಾಗಿ ಕೊಟ್ಟಿದ್ದು. ಆದರೆ ಕೆಲವು ವಿಚಾರಗಳ ಮಾತ್ರ ಆಯ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ಶ್ವೇತಕಲ್ಪ ಅಂದ್ರೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಇವಾಗ 28ನೇ ಕಲಿಯುಗ ಅಂದರೆ 27 ಬಾರಿ ರಾಮಾಯಣ ಮಹಾಭಾರತ ಎಲ್ಲಾನು ರಿಪೀಟ್ ಆಗಿದೆ. ಹಾಗಾಗಿ ಒಂದೊಂದು ಕಲ್ಪದಲ್ಲೂ ಗಣೇಶ ಒಂದೊಂದು ಅವತಾರ ಎತ್ಕೊಂಡ್ಬಂದ್ರು. ಆದರೆ ಅವಾಗ್ಲಿಂದಾನು ಗಣೇಶ ಒಂದೊಂದು ಕಲ್ಪದಲ್ಲೂ ಒಂದೊಂದು ರೀತಿಯಲ್ಲಿ ಹುಟ್ಕೊಂಡ್ಬಂದ್ರು. ಆದರೆ ನಮಗ್ ತಿಳಿದಿರೋದು ಮಾತ್ರ ಕೆಲವು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಪ್ರಥಮ ಶ್ವೇತಕಲ್ಪದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಭಗವಾನರು ಒಂದು ವೃದ್ಧ ರೂಪಿ ತಳ್ಕೊಂಡು ತಾಯಿ ಜಗನ್ಮಾತೆಯ ಬಳಿ ಬಂದು, ಅಮ್ಮ ನಿನಗೆ ಗಣೇಶ ಪ್ರತಿ ಕಲ್ಪದಲ್ಲೂ ಮಗನಾಗಿ ಬರ್ತಾನೆ ಅಂತ ಹೇಳಿ ಮಾಯ ಆದ್ಮೇಲೆ ತಾಯಿ ಜಗನ್ಮಾತೆ ತನ್ನ ಒಂದು ಕೋಣಿಗೆ ಹೋಗಿ ನೋಡಿದಾಗ ಅಲ್ಲಿ ಶ್ರೀಕೃಷ್ಣ ಭಗವಾನರೇ ಸ್ವತಃ ಗಣೇಶನಾಗಿ ಹಾಸಿಗೆ ಮೇಲೆ ಮಲಗಿದ್ರು. ಬಹಳ ಸುಂದರವಾಗಿದ್ರು. ಅದನ್ನು ನೋಡೋದಕ್ಕೆ ಎಲ್ಲ ದೇವತೆಗಳು ಬಂದ್ರು. ಅವನಿಗೆ ಶನಿ ಭಗವಾನ ಬಂದ್ರು. ಶನಿ ಭಗವಾನರು ತಲೆ ತಗ್ಗಿಸ್ಕೊಂಡಿದ್ರು. ತಾಯಿ ಜಗನ್ಮಾತೆ ಕೇಳ್ತಾಳೆ, ಯಾಕೆ ನೀನು ನೋಡಲ್ವಾ, ಹೋಗಿ ನೋಡಿದ್ರೆ. ಅಮ್ಮ ನಾನೇನೋ ನೋಡಿದ್ರೆ ನನ್ನ ಪುತ್ರನ ತಲೆ ಸಿಡಿದೋಗುತ್ತೆ ಅಂದ್ರೆ, ನಾನಿರೋ ನನ್ನ ಪುತ್ರನ ತಲೆ ಸಿಡಿಯೋಕೆ ಅದು ಅಸಾಧ್ಯ, ಹೋಗಿ ನೋಡು ಅಂತೇಳಿ. ಇಲ್ಲಮ್ಮ, ನನಗೊಂದು ಶಾಪ ಕೊಟ್ಟಿದ್ದಾಳೆ ನನ್ನ ಹೆಂಡತಿ, ನಾನು ಅವಳ ಋತುಕಾಲದಲ್ಲಿ ಬಂದು ಸೇರಿಲ್ಲ ಅಂತೇಳಿ ಯಾರು ನೀನು ಹೋಗಿ ನೋಡ್ತೀಯೋ ಆ ಕ್ಷಣ ಅವ್ರ ತಲೆ ಸಿಡಿದೋಗುತ್ತೆ ಅಂದು ತಾಯಿ ಜಗನ್ಮಾತೆ ನಾನಿರೋವಾಗ ಅದೇನು ನಡೆಯಲ್ಲ, ಹೋಗು ಅಂತಾರೆ. ಶನಿ ಭಗವಾನ್ ಎಷ್ಟು ಹೇಳಿದ್ರು ಕೇಳಲ್ಲ. ಹೋಗಿ ಗಣೇಶನ್ ನೋಡಿದ ತಕ್ಷಣ ಆ ಕ್ಷಣ ಗಣೇಶನ ತಲೆ ಸಿಡಿದು ತನ್ನ ದೇಹದಿಂದ ದೂರ ಆಗತ್ತೆ. ಇದನ್ನು ನೋಡಿದ ತಾಯಿ ಜಗನ್ಮಾತೆ ಪಾರ್ವತಿ ಬಹಳ ಕೋಪಾದಿಕ್ತಳಾಗಿ ಶನೇಶ್ವರಂಗೆ ಶಾಪ ಕೊಡ್ತಾರೆ. ನೀನು ಹೋಗುವಂಥ ಮನೆಯಲ್ಲಿ ನಿನಗೆ ಶನೇಶ್ವರ ಅಂದರೆ ನಿಧಾನವಾಗಿ ಹೋಗಿ ನೀನು ಆದಷ್ಟು ಬೇಗ ನಿನ್ನ ಒಂದು ಕರ್ಮಗಳನ್ನ ಅವರು ಮಾಡುವಂಥ ಕೆಲಸದ ಮೇಲೆ ಅವಲಂಬಿತ ಆಗಿ ಅವರಿಗೆ ನೀನು ಬಹಳ ಬೇಗ ಬರಬಾರ್ದು. ಅದಕ್ಕೆ ನಮಗೆ ಸಾತಿ ಅಂದಾಗ ಬಹಳ ನಿಧಾನ ಕಷ್ಟಗಳನ್ನ ಕೊಡೋದಕ್ಕೆ ತಾಯಿ ಜಗನ್ಮಾತೆ ಒಂದು ಶಾಪ. ಅಂದರೆ ತಾಯಿ ಶಾಪ ಅಲ್ಲ, ನಮಗೋಸ್ಕರ. ಅಂದರೆ ಜ್ಞಾನಿಗಳಾಗಿದ್ದು ಅಜ್ಞಾನಿಗಳಾಗಿ ನಡ್ಕೊಳ್ತೀವ. ಹಾಗಾಗಿ ನಮ್ಮ ಒಂದು ಕರ್ಮದ ಅನುಸಾರವಾಗಿ ಸಾಕ್ಷಾತ್ ಶನೇಶ್ವರ ಸ್ವಾಮಿಯೇ ಈ ರೀತಿ ಹೊರ ತೆಗೆದುಕೊಳ್ಬೇಕಾಯ್ತು. ಹಾಗಾಗಿ 7 ವರ್ಷ ನಡೆಯುವಾಗ ಕಷ್ಟ ಕೋಟಲೆ ಎಲ್ಲ ಅನುಭವಿಸ್ಬೇಕಾಗತ್ತೆ. ಆದರೆ ಅವ್ರನ್ನ ಶರಣು ಅಂತ ಹೋದಾಗ ಅವರು ನಮಗೆ ಅಭಯವನ್ನು ಕೊಟ್ಟು ನಮ್ಮ ಕಷ್ಟಗಳನ್ನ ಪರಿಹರಿಸಿ ಮತ್ತೆ ನಮಗೆ ಯಥಾಸ್ಥಿತಿ ಕೊಡ್ತಾರೆ. ಕಾರಣ ಗಣೇಶನ ಮೂಲಕ. ಅಂದರೆ ಗಣೇಶ ಮತ್ತೆ ಆಂಜನೇಯ ಸ್ವಾಮಿ ಇವರಿಬ್ಬರನ್ನು ಯಾರು ಆರಾಧಿಸ್ತಾರೋ ಅವ್ರಿಗೆ ಈ ಕಷ್ಟಗಳಿಂದೆಲ್ಲ ದೂರ ಆಗ್ತಾರೆ ಅನ್ನೋದಕ್ಕೆ ತಾಯಿ ಜಗನ್ಮಾತೆ ಕೊಟ್ಟಂತ ಅಭಯ ಶನೇಶ್ವರ ಸ್ವಾಮಿಗೆ. ಇದಾದ ನಂತರ
ಇನ್ನು ಗಣೇಶನಿಗೆ ಹಿಲಿಯಾಗಿ ಬಂತು. ಹಿಲಿ ಬೇರೆ ಯಾರು ಅಲ್ಲ, ಒಬ್ಬ ಕ್ರೌಂಚ ಅನ್ನೋ ಗಂಧರ್ವ. ಒಮ್ಮೆ ದೇವತಾ ಸಭೆಯಲ್ಲಿರುವಾಗ ತಿಳಿದೋ ತಿಳಿಯದೋನೋ ವಾಮದೇವರನ ತನ್ನ ಕಾಲಿಂದ ತಾಕಿಸಿದಾಗ ಅವ್ರ ಕೋಪ ಬಂದು ಕೊಟ್ಟಂತ ಶಾಪ ನೀನು ಹಿಲಿಯಾಗು ಅಂತ. ಅವರು ಭೂಮಿ ಮೇಲೆ ಹಿಲಿಯಾಗಿ ಇಲ್ಲಿದ್ದು ಅಂತ ಕೇಳ್ತೀರಾ? ಪರಾಶರ ಮುನಿಯ ಆಶ್ರಮದಲ್ಲಿ ಈ ಗೆಡ್ಡೆ ಗನಸು ತಿನ್ನುವಂಥದ್ದನ್ನ ಬಿಟ್ಟು ಈ ಯಜ್ಞ ಯಾಗಗಳಿಗೆ ಶೇಖರಿಸಿದ ಸಮಿತಿಗಳನ್ನ ತಿಂತಾ ಇದ್ರು. ಇದನ್ನ ನೋಡಿದಂಥ ಪರಾಶರ ಮುನಿ ಗಣೇಶನ ತರಿಸಿದ್ರು. ಆ ಕ್ಷಣ ಗಣೇಶ ಬಂದು ಅದನ್ನ ವಾಹನವಾಗಿ ಪರಿಣಮಿಸಿಕೊಂಡು ತಾನು ಇಟ್ಕೊಂಡ್ರು. ಆದರೆ ಇದು ಶ್ವೇತವರ ಕಲ್ಪ. ಆದರೆ ಮೂಕಾಸುರ ಗಣೇಶನಿಗೆ ಗಣನಾಯಕ ಅನ್ನೋ ಪಟ್ಟ ಕೊಡುವಂಥ ಸಂದರ್ಭದಲ್ಲಿ ಗಣೇಶ ನನ್ನನ್ನು ವಾಹನವಾಗಿ ಮಾಡ್ಕೊಂಡಲ್ಲ ಅನ್ನೋದಕ್ಕಿಂತ ಮುಂಚೆ ಇವನೊಬ್ಬ ಮೂಷಕಾಸುರ. ಇವನೇನು ಮಾಡೋನು, ಗಣೇಶನ್ಗೆ ಹೇಗಾದ್ರೂ ನಾನು ಈ ಪಟ್ಟ ಕೊಡಬಾರ್ದು ಅಂತೇಳಿ ಗಣೇಶನಿಗೆ ಈ ಶನಿವಾರ ಹಾಕುವಂಥ ಸಂದರ್ಭದಲ್ಲಿ ಅದನ್ನ ತಟ್ಟೆಯಲ್ಲಿಟ್ಟು ಪೂಜೆ ಮಾಡಿಸಲಿ ಬಂದು ಇವನ್ನೆಲ್ಲ ಕಡ್ಕೊಡು. ಇದನ್ನ ನೋಡಿದಂಥ ಗಣೇಶ ಏನು ಮಾಡ್ದ, ಇಲ್ಲಿ ಭಯ ಬಿಡೋದು ಯಾವುದಕ್ಕೆ? ಹಾವಿಗೆ. ಅವಾಗ 21 ಹಾವುಗಳಲ್ಲಿ ಶ್ರೇಷ್ಠವಾದ ಒಂದು ಧನಂಜಯ. ಆ ಧನಂಜಯನನ್ನ ಜ್ಞಾಪಿಸಿದ ಆ ಕ್ಷಣ ಯಜ್ಞೋಪವಿತವಾಗಿ ಜನಿವಾರದ ರೂಪದಲ್ಲಿ ಬಂದು ಕೂತ್ಕೊಂಡ. ಇಲಿ ಬಂದು ಕಡಿಯಕ್ಕೆ ಬಂತು. ಹಾವು ಕಾಣದಾಗ ಇಲಿ ಅಂತ ಭಯ ಬಿದ್ದು ಓಡೋಯ್ತು. ಆವಾಗಿಂದ ಗಣೇಶ ತನ್ನ ಯಜ್ಞೋಪವಿತನ ತನ್ನ ಹಾವಿನ ರೂಪದಲ್ಲೇ ಧರಿಸ್ಕೊಂಡ. ಮತ್ತೆ ಇನ್ನೊಂದು ತನ್ನ ಸೊಂಟಕ್ಕೆ ಹಾಕ್ಕೊಂಡಿರೋದು ಮತ್ತೊಬ್ಬ ಶಂಖಪಾಲ ಅನ್ನೊಬ್ಬ, ಅವನು ಸಹ ನಾಗದೇವತೆಯಲ್ಲಿ ಶ್ರೇಷ್ಠ. ಹಾಗಾಗಿ ನಾಗಗಳನ್ನ ತನ್ನ ಒಂದು ಯಜ್ಞೋಪವಿತ ಮತ್ತೆ ತನ್ನ ಸೊಂಟಕ್ಕೂ ಕಟ್ಕೊಂಡ. ಮತ್ತೆ ಇನ್ನೊಂದು ವಿಚಾರ ನಿಮಗೆ, ಯಾಕೆ ಗಣೇಶನಿಗೆ ಮೊದಲ ಆದ್ಯತೆ ಕೊಡಬೇಕು? ಯಾಕೆ ಬೇರೆ ದೇವತೆಗಳು ಇಲ್ವಾ? ಸ್ವಯಂ ತಾಯಿ ಜಗನ್ಮಾತೆ ಮತ್ತೆ ಭಗವಾನ್ ಮಹಾವಿಷ್ಣು ಮತ್ತೆ ಸಾಕ್ಷಾತ್ ಪರಮೇಶ್ವರ ಕೊಟ್ಟಂತ ವರ ಏನ್ ಗೊತ್ತಾ? ನಮಗೆ ಪೂಜೆ ಮಾಡುವುದಕ್ಕಿಂತ ಮುಂಚೆ ನಿನ್ನ ಪೂಜೆ ಆದ್ರೇನೆ ಅದು ಪೂಜೆ ಸಾರ್ಥಕ ಆಗತ್ತೆ, ಪೂಜಾ ಫಲ ಸಿಗುತ್ತೆ ಅಂತ. ಯಾಕಂದ್ರೆ ಗಣ ಅನ್ನೋದಕ್ಕೆ ಶಬ್ದದ ಅರ್ಥ ಏನಂದ್ರೆ ಸಮೂಹ, ಒಂದು ಸಭೆ, ಮತ್ತೆ ಸಮುದಾಯಕ್ಕೆ ಒಬ್ಬ ದೊರೆ ಬೇಕಲ್ಲ. ಹಾಗಾಗಿ ಗಣೇಶನ 8 ವಸುಗಳು ಮತ್ತೆ 11 ದ್ವಾದಶಾದಿತ್ಯರು ಮತ್ತೆ ಅಷ್ಟವಸುಗಳು ಮತ್ತೆ ಮರುದ್ಗಣಗಳು ಇವೆಲ್ಲದಕ್ಕೂ ನಾಯಕರಿಲ್ಲ. ಹಾಗಾಗಿ ಗಣೇಶನಿಗೆ ಸಾಲದಕ್ಕೆ ಶಿವಗಳಿಗಳಿಗೂ ನಾಯಕನಾದ ಈ ಗಣೇಶ, ಅದಕ್ಕೆ ಅಂದಿನಿಂದ ಅವನಿಗೆ ಗಣೇಶ ಅಂತ. ಮತ್ತೆ ಮತ್ತೊಂದು ಏನಪ್ಪಾ ಅಂದ್ರೆ, ಈ ರಾಕ್ಷಸರೆಲ್ಲ ಯಾವುದೇ ಒಂದು ಆವಿರ್ಭಾವ ಕೊಡುವ ಸಂದರ್ಭದಲ್ಲಿ ಅವ್ರು ತೆಗೆದುಕೊಂಡು ಹೋಗ್ತವ್ರು. ಹಾಗಾಗಿ ಅವ್ರು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಂದ್ರೆ ಜಯ ಸಾಧಿಸಿದ್ರು. ಅದನ್ನ ಬಂದು ಸಾಕ್ಷಾತ್ ಪರಮಾತ್ಮನಾದ ಬ್ರಹ್ಮನ ಬಳಿ ಕೇಳಿದಾಗ ಬ್ರಹ್ಮ ಸಲಹೆ ಕೊಟ್ಟಂಥದ್ದು, ಈ ಕ್ಷಣ ನೀವು ಶಿವ ಪರಮಾತ್ಮನ ಹೋಗಿ ಬಳಿ ಕೇಳಿ, ಅದಕ್ಕೆ ಖಂಡಿತವಾಗಿ ನಿಮಗೆ ಮಾರ್ಗೋಪಾಯ ಕೊಡ್ತಾರೆ ಅಂದಾಗ ಎಲ್ಲ ದೇವತೆಗಳು ಬಂದು ಕೇಳಿದಾಗ ಆ ಕ್ಷಣ ಗಣೇಶನ್ನ ಕರೆದ್ರು. ಗಣೇಶನ್ ಕರೆದೆ ತೊಡೆ ಮೇಲೆ ಕೊಂಡಿಸ್ಕೊಂಡು ಹೇಳಿದ್ರು, ಇನ್ನು ಮೇಲೆ ನೀನು ಯಾರೇ ನಿನ್ನ ಪೂಜೆ ಮಾಡದೆ, ನಿನ್ನ ಒಂದು ಎನಿಸ್ಕೊಳ್ಳದೆ ಮಾಡಿದಂಥ ಸರ್ವ ಕಾರ್ಯಗಳು ವಿಘ್ನವನ್ನು ಉಂಟು ಮಾಡು. ಜೊತೆಗೆ ಈ ರಾಕ್ಷಸರು ಈ ಎಲ್ಲ ವಿಷಯಗಳನ್ನ ಅವರೇ ತಿನ್ನೋದ್ರಿಂದ ಅವ್ರಿಗೆ ಫಸ್ಟ್ ವಿಘ್ನವನ್ನು ಕಲಿಸು, ಅವರು ಸೋಲುಂಟಂಗೆ ಮಾಡುವಂತಾಗ ಗಣೇಶನೇ ಸ್ವಯಂ ಅವರು ಪೂಜೆ ಮಾಡ್ದಂಗೆ ಅವರ ತಲೆಯಲ್ಲಿ ಅಂದ್ರೆ ಅವರ ಬುದ್ಧಿಯಲ್ಲಿ ಕುತ್ಕೊಂಡು ಅವರ ಬುದ್ಧಿನೇ ಮಂಕು ಮಾಡೋದಂತೆ. ಯಾಕಂದ್ರೆ ಯಾವತ್ತು ಧರ್ಮಕ್ಕೆ ಜಯ ಬರಬೇಕು, ಅಧರ್ಮಕ್ಕೆ ಜಯ ಬರಬಾರ್ದು. ಅದು ಗಣೇಶನೇ ಸ್ವತಃ ಎಲ್ಲ ರಾಕ್ಷಸರ ಮಂದಿಯಲ್ಲಿ ಕುತ್ಕೊಂಡು ಅವ್ರಿಗೆ ಅದನ್ನ ಜ್ಞಾಪಿಸ್ದಂಗೆ ಮಾಡೋನಂತೆ. ಮತ್ತೆ ಎಲ್ಲ ಯಜ್ಞ ಹೋಮ ಹವನಗಳಲ್ಲೂ ಒಂದು ಪಕ್ಷ ಏನಾದರೂ ನೀವು ಬಿಟ್ಟು ಬೇರೆ ದೇವರನ್ನ ಪೂಜೆ ಮಾಡಿದೆ ಆದಲೇ ಆ ಒಂದು ಯಜ್ಞ ಪರಿಪೂರ್ಣ ಆಗ್ತಿರಲ್ಲ, ಜೊತೆಗೆ ಅನೇಕ ವಿಘ್ನಗಳು ತರೋನು ಈ ವಿಘ್ನೇಶ್ವರ. ಅದಕ್ಕಾಗಿ ಇವನಿಗೆ ಗಣೇಶನಿಗೆ ಏನು ಹೇಳಿದ್ರು, ವಿಘ್ನ ವಿನಾಶಕ, ವಿಘ್ನಕಾರಕ. ಹಾಗಾಗಿ ವಿಘ್ನೇಶ್ವರ ಅಂತ ಹೆಸರು ಕೊಟ್ಟು, ಇದೊಂದು ಮತ್ತೊಂದು ಹೆಸರು. ಮತ್ತೆ ಗಣೇಶ ಯಾಕೆ ಪ್ರತಿಯೊಂದು ದೇವಾಲಯದಲ್ಲೂ ಇರಲೇಬೇಕು? ಯಾಕಂದ್ರೆ ಯಾವುದೇ ಒಂದು ದೇವಸ್ಥಾನ ಆಗಿರ್ಬೋದು, ಕ್ಷೇತ್ರ ಆಗಿರ್ಬೋದು, ದೇವಾಲಯ ಆಗಿರ್ಬೋದು, ಗಣೇಶ ಇಲ್ಲ ಅಂದ್ರೆ ಆ ದೇವಸ್ಥಾನಕ್ಕೆ ಶಕ್ತಿ ಬರೋದಿಲ್ಲ. ಯಾಕೆ ಅಂದ್ರೆ ಗಣೇಶನಿಲ್ಲದ ದೇವಸ್ಥಾನ, ದೇವಾಲಯ, ಕ್ಷೇತ್ರ ಅದು ಅಷ್ಟು ಶಕ್ತಿಯುತವಾಗಿರಲ್ಲ, ಮತ್ತೆ ಅಷ್ಟು ಪ್ರಾಧಾನ್ಯತೆ ಇರೋದಿಲ್ಲ. ಕಾರಣ ಏನು ಅಂದ್ರೆ ಅವನು ತನ್ನ ಗಣನಾಯಕ ಪಟ್ಟ ತಗೊಳ್ಕೊಳ್ಳೋಕೆ ಕೇಳಿದಂಥ ಏಕೈಕ ವರ ಇದು. ನನಗೆ ನೀವು ಎಂಥ ದೊಡ್ಡ ದೇವಸ್ಥಾನ ಕೊಡು, ನನಗೊಂದು ಪುಟಾಣಿ ಒಂದು ಗುಡಿ ಕೊಡಿ ಅಂತ. ಹಾಗಾಗಿ ಪ್ರತಿ ದೇವಾಲಯದಲ್ಲೂ
ಒಂದು ನಿಯಮ ಇದೆ, ಆದರೆ ಅದನ್ನೆಲ್ಲ ಪಾಲಿಸೋದಿಲ್ಲ. ಈಗ ಹೇಳ್ತೀನಿ ಕೇಳಿ. ಯಾವುದೇ ಒಂದು ದೇವಾಲಯದ ಒಳಗಡೆ ನೀವು ಪ್ರವೇಶ ಮಾಡುವಾಗ ಪ್ರಥಮವಾಗಿ ಗಣೇಶ ಇರ್ಬೋದು, ಅಥವಾ ಅಲ್ಲಿ ಮೂಲ ದೇವರು ಶಿವ ಇರ್ಬೋದು, ಅಥವಾ ಮೂಲ ದೇವರು ಶಕ್ತಿ ಇರ್ಬೋದು, ಇಲ್ಲ ಮೂಲ ದೇವರು ಪರಮಾತ್ಮನಾದ ಭಗವಾನ್ ಮಹಾವಿಷ್ಣು ಇರ್ಬೋದು. ಆದರೆ ಅವರ ಬಲಕ್ಕೆ ಎಡಕ್ಕೆ ಖಂಡಿತ ಇಟ್ಟಿರ್ತಾರೆ ಗಣೇಶನ. ನೀವು ಏಕಾಏಕಿ ದೇವಸ್ಥಾನ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಂಗೆ ಮೂಲ ದೇವರು ನಮಸ್ಕಾರ ಮಾಡ್ತೀರ, ಖಂಡಿತ ಅದು ಆಕ್ಚುಲಿ ಸರಿಯಾದ ಮಾರ್ಗ ಅಲ್ಲ. ಯಾಕಂದ್ರೆ ಸ್ವಯಂ ಗಣೇಶನ ಕೇಳೋದ್ರಿಂದ ನೀವು ಎಲ್ಲೇ ಆದ್ರೂ ಸಪೋಸ್ ಕಾಣಿಸ್ದಾಗ ನೀವು ಫಸ್ಟ್ ಪ್ರಥಮವಾಗಿ ಅವನ್ನ ನಮಸ್ಕಾರ ಮಾಡಿಕೊಂಡು ಅವನಿಗೆ ನಿಮ್ಮ ವಿಘ್ನ ಕಾರ್ಯಗಳು ಏನೇ ಇದ್ರೂ ಅವನ್ನ ನೀವು ಪ್ರಾರ್ಥಿಸಿ ಅವನಿಗೆ ಪೂಜೆ ಕೊಟ್ಟ ನಂತರ ನೀವು ನಿಮ್ಮ ಮೂಲ ದೇವರನ್ನ ನೋಡ್ಬೇಕಾಗತ್ತೆ. ನಾವೇನ್ ಮಾಡ್ತೀವಿ, ಏಕಾಏಕಿ ಮೂಲ ದೇವ್ರು ನೋಡ್ಬಿಡ್ತೀವಿ, ಅನಂತರ ಗಣೇಶನ್ ನೋಡ್ತೀವಿ. ಅವಾಗ ಮೂಲ ದೇವರು ಹೇಳ್ತಾರೆ, ನೀನು ನನ್ನ ನೋಡೋದಕ್ಕಿಂತ ಮುಂಚೆ ನನ್ನ ಗಣೇಶನ್ ನೋಡ್ಕೊಂಬಾ, ನಿನಗೆ ಸರ್ವವೂ ಸಿಗುತ್ತೆ, ಸರ್ವವೂ ಸಿದ್ಧಿ ಆಗತ್ತೆ. ಯಾಕಂದ್ರೆ ಸರ್ವ ವಿದ್ಯೆ ಮತ್ತೆ ಸಂಪನ್ಮೂಲಗಳ ಒಡೆಯ ಗಣೇಶ, ಅವನಿಗೆ ನೀವು ಪ್ರಾರ್ಥಿಸಿ ನಮಿಸಿ ಬಂದಿದ್ದೆ ಆದಲ್ಲಿ ನಿಮ್ಮೆಲ್ಲ ಕಾರ್ಯಗಳು ಆಗತ್ತೆ. ಹಾಗಾಗಿ ಇನ್ನ ಮೇಲೆ ಜ್ಞಾಪಕ ಇಟ್ಕೊಳ್ಳಿ, ದೇವಸ್ಥಾನದಲ್ಲಿ ಗಣೇಶ ಇದ್ದರೆ ಪ್ರಥಮವಾಗಿ ಗಣೇಶನ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮೂಲೆ ದೇವರನ್ನ ನೋಡ್ಕೊಂಡು ನೀವು ಮತ್ತೆ ಬರ್ಬೋದು. ಇದು ಗಣೇಶ ಕೇಳಿದಂತ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ, ಗಣೇಶನ ಬಗ್ಗೆ ಹಲವಾರು ಜನಕ್ಕೆ ಅನೇಕ ಸಂಶಯಗಳಿದೆ. ಬಲಮುರಿ ಪೂಜೆ ಮಾಡ್ಬೇಕಾ, ಎಡಮುರಿ ಪೂಜೆ ಮಾಡ್ಬೇಕಾ ಅಂತ. ನೋಡಿ ಸ್ನೇಹಿತರೆ, ಬಲಮುರಿ ಕುತ್ಕೊಂಡಾಗ ಗಣೇಶನ ನಾವು ಪೂಜೆ ಮಾಡಿದಾಗ ಮುಕ್ತಿ ಕೊಡ್ತಾನೆ. ಅದೇ ಎಡಮುರಿ ಇದ್ದಾಗ ಭಕ್ತಿ ಮತ್ತೆ ಮುಕ್ತಿ ಕೊಡ್ತಾನೆ. ಸಾಧಾರಣ ಪ್ರತಿ ದೇವಸ್ಥಾನದಲ್ಲೂ ಎಡಮುರಿನೇ ಇರುತ್ತೆ, ಆದ್ರೆ ಬಲಮುರಿ ಪೂಜೆ ಮಾಡಿದಾಗ ಬೇಗ ಮುಕ್ತಿ ಸಿಗುತ್ತೆ. ಆದ್ರೆ ಎಡಮುರಿ ಪೂಜೆ ಮಾಡಿದಾಗ ಭಕ್ತಿ ಮತ್ತೆ ಮುಕ್ತಿ. ಹಾಗಾಗಿ ನೀವು ಚಾಯ್ಸ್ ಮಾಡ್ಕೊಳ್ಳಿ, ಭಕ್ತಿ ಬೇಕಾ ಮುಕ್ತಿ ಬೇಕಾ. ಇದೊಂದು ಸಂಶಯ ನಿವಾರಣೆ. ಮತ್ತೊಂದು ಏನಪ್ಪಾ ಅಂದ್ರೆ, ಗಣೇಶನಿಗೆ ಮತ್ತೊಂದು ಹೆಸರಿದೆ, ಕ್ಷಿಪ್ರ ಗಣಪತಿ. ಎಲ್ಲಾ ದೇವತೆಗಳಿಗೂ ಪೂಜೆ ಮಾಡಿದಾಗ ಸ್ವಲ್ಪ ಸಮಯ ತಗೊಳುತ್ತೆ. ಆದರೆ ಗಣೇಶನ ನೀವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಗಣೇಶನ್ಗೆ ದೂರ್ವ ಅಂದ್ರೆ ಈ ಗರಿಕೆನ ಯಾರಾದರೂ ನೀವು 21 ದಿನ ಇಟ್ಟು ಅವನ್ನ ಪೂಜೆ ಮಾಡಿದೆ ಆದಲ್ಲಿ ನಿಮ್ಮ ಅನಿಸಿಕೆಗಳು ಏನಿರುತ್ತೆ, ನಿಮ್ಮ ಕೋರಿಕೆಗಳೇನಿರುತ್ತೆ ಎಲ್ಲ ಪರಿಪೂರ್ಣ ಮಾಡ್ಕೊಡ್ತಾನೆ. ಯಾಕಂದ್ರೆ ಗಣೇಶನಿಗೆ ಹೂವಕ್ಕಿನ ಈ ದರ್ಬೆ ಇದೆಯಲ್ಲ, ದುರ್ಬೆ ಬಹಳ ಇಷ್ಟ. ಹಾಗಾಗಿ ಮೌದ್ಗಲ್ಲರು ಹೆಂಡತಿನೇ ಸಂಶಯ ಪಟ್ಟಾಗ ಒಂದೇ ಒಂದು ಗರಿಕೆ ಕೊಟ್ಟು ಅದನ್ನ ತೂಗ್ಸೋಕ್ಕಾಗಿಲ್ಲ, ಇಡೀ ಜಗತ್ತು, ಇಡೀ 14 ಲೋಕಗಳು ಸೋತಾಯ್ತು. ಹಾಗಾಗಿ ಗರಿಕೆಗೆ ಅಷ್ಟು ಮಹತ್ವ. ಹಾಗಾಗಿ ನೀವು ಇನ್ನು ಮೇಲೆ ಗರಿಕೆನ ಮರಿದೆ ಹೂವು ಸಿಕ್ಕಿದಾಗ ಜೊತೆಗೆ ಒಂದಷ್ಟು ಗರಿಕೆ ತಗೊಂಡು ಹೋಗಿ ನೀವು ಇಷ್ಟಾರ್ಥಗಳ ಖಂಡಿತ ನೆರವೇರುತ್ತೆ. ಮತ್ತೆ ಗಣೇಶ ಅನೇಕ ಕಥೆಗಳಿದ್ದಾರೆ, ಆದರೆ ಗಣೇಶನ್ನ ಸ್ವತಃ ಭಗವಾನ್ ಮಹಾವಿಷ್ಣು ಮಧುಕೈಟಭರನ್ನ ಸಂಹಾರ ಮಾಡಕ್ಕಾಗದೆ ಕೊನೆಗೆ ಗಣೇಶನ ಆರಾಧಿಸಿ ಮಧುಕೈಟಭರನ್ನ ಗೆದ್ರು. ಪರಮಾತ್ಮನಾದ ಪರಶಿವನು ಸಹ ತ್ರಿಪುರಾಸುರನ ಸಂಹಾರ ಮಾಡಕ್ಕಾಗಿಲ್ಲ. ಕಾರಣ ಇಷ್ಟೇ, ಅವರು ಸಹ ವಿಘ್ನೇಶ್ವರನನ್ನ ಪೂಜೆ ಮಾಡದೆ ಯುದ್ಧಕ್ಕೆ ಹೋದಾಗ ಸೋತಿ ಬಂದು ಮತ್ತೆ ಅವರು 1000 ವರ್ಷ ಕುತ್ಕೊಂಡು ಗಣೇಶನ್ನ ಆರಾಧಿಸಿ ತಪಸ್ ಮಾಡಿ ಒಂದು ಅದ್ಭುತವಾದ ಅಘೋರಾಸ್ತ್ರನ ತಗೊಂಡು ಅನಂತರ ಇವರು ಭಗವಾನ್ ಮಹಾವಿಷ್ಣುವನ್ನೇ ಅದನ್ನು ಬಾಣವಾಗಿ ಮಾಡಿಕೊಂಡು ಸಂಹಾರ ಮಾಡಿದ್ರು ಆ ತ್ರಿಪುರಾಂತಕನ್ನ. ಹಾಗಾಗಿ ಗಣೇಶ ಇಲ್ಲಿದ್ದು ಯಾವುದೂ ನಡೀದಿಲ್ಲ. ಮತ್ತೊಂದು ವಿಚಾರ ಅಂದ್ರೆ, ಕೇತು ದೋಷ ಇರೋರು ಮತ್ತೆ ಯಾರಾದ್ರೂ ಈ ಕೇತು ತುಂಬಾ ಕ್ರೂರವಾಗಿದೆ ಅಂದ್ರೆ ಗಣೇಶನ ಮೊರೆ ಹೋಗಿದೆ ಆದ್ರೆ ಕೇತು ನಿಮ್ಮನ್ನ ಏನೂ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಕೇತುಗಾಧಿಪತಿ ಗಣೇಶನೇ. ಹಾಗಾಗಿ ಗಣೇಶ ಸರ್ವ ವಿಘ್ನ ವಿನಾಶಕ, ಜೊತೆಗೆ ಫಲಪ್ರದಾಯಕ. ಗಣೇಶ ನಮ್ಮ ಈ 18 ಪುರಾಣಗಳನ್ನ ಕೊಟ್ಟಂತ ವೇದವ್ಯಾಸರಿಗೂ ಒಮ್ಮೆ ಸ್ವಯಂ ಭಗವಾನ್ ಮಹಾವಿಷ್ಣುನ ಅವತಾರವಾದ್ರೂ ಅವ್ರಿಗೂ ಒಂದ್ಸಲಿ ಅಹಂ ಬಂದಂತೆ. ಗಣೇಶನ ಆರಾಧಿಸ್ದೆ ಅವರು ಈ ಪುರಾಣಗಳನ್ನ ಮಾಡಕ್ ಹೋದಾಗ ಮನಸ್ಸು ಎಲ್ಲ ಒಂಥರ ಚಂಚಲ ಆಗಿ ಅದಕ್ಕೆ ಅವರು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ವಂತೆ. ಏನಿದು ನನಗೆ ಹಿಂಗಾಗ್ತಾ ಇದಲ್ಲ ಅಂತೇಳಿ ಬ್ರಹ್ಮದೇವರ ಬಳಿ ಹೋದಾಗ ಅವ್ರು ಹೇಳಿದ್ರಂತೆ, ನಾವು ಯಾವುದೇ ಒಂದು ಕಾರ್ಯ ಮಾಡ್ಬೇಕಂದ್ರೆ ಗಣೇಶನ ಆರಾಧಿಸ್ಬೇಕು, ನೀನು ಗಣೇಶನ ಬಿಟ್ಟಿದ್ಯಾ. ಹಾಗಾಗಿ ಗಣೇಶನ ಆರಾಧಿಸಿದಾಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಗಣೇಶ ಅಂತಾರಲ್ಲ, ಇವ್ರ ಬಗ್ಗೆ ಹೇಳಿ ಅಂದಾಗ ಅವಾಗ ಈ ಗಣೇಶ ಪುರಾಣ ಸ್ವಯಂ ಬ್ರಹ್ಮದೇವರು ಹೇಳಿದ್ಮೇಲೆ ಇದನ್ನ ಬರೆದವರು ಈ ವೇದವ್ಯಾಸರು. ಮತ್ತೆ ಮಹಾಭಾರತನ ರಚಿಸಿದ್ದು ಈ ವೇದವ್ಯಾಸರು. ಗಣೇಶನ ಕರೆದಿ ಕೇಳಿದಾಗ ಗಣೇಶ ಇಟ್ಟಂತ ಒಂದು ಏನಪ್ಪಾ ಅಂದ್ರೆ, ನೀವು ಹೇಳುವಂತ ಕತೆ ನಿಲ್ಲಿಸಬಾರ್ದು, ಮತ್ತೆ ಸರಾಗವಾಗಿ ಹೇಳ್ತಾ ಇರಬೇಕು. ಮತ್ತೆ ವೇದವ್ಯಾಸರು ಸಹ ಒಂದು ಷರತ್ತಿತ್ತು, ಏನಪ್ಪಾ ಅಂದ್ರೆ ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡು ಬರಿಬೇಕು. ಸರಿ ಅಂದ್ರು.
ಕೊನೆಗೆ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಒಂದು ಕ್ಷಣ ನಿಲ್ಲಿಸಿದಾಗ ಗಣೇಶ ಹೇಳಿದ್ನಲ್ಲ ಅಲ್ಲಿಂದ ಮಾಯ ಆಗ್ಬಿಟ್ಟ. ಏನಿಂತ ಕೆಲಸ ಆಗೋಯ್ತಲ್ಲ ಅಂತ ಆಲೋಚನೆ ಮಾಡಿದಾಗ ಅವ್ರ ಗ್ರಂಥ ತೆಗೆದು ನೋಡಿದಾಗ ಇವ್ರ ಮನಸ್ಸಲ್ಲಿದ್ದಂಥ ಆ ಒಂದು ಕೊನೆಯ ಶ್ಲೋಕ ಗಣೇಶ ಆಲ್ರೆಡಿ ಬರೆದು ಮುಗಿಸಿದ್ದಂತೆ. ಅಂದ್ರೆ ಗಣೇಶನ ತಾಕತ್ ಏನಂತ ನಿಮ್ಗೆ ಗೊತ್ತಾಯ್ತಲ್ವಾ. ಹಾಗಾಗಿ ಗಣೇಶ ವಿಘ್ನ ವಿನಾಶಕ ಒಂದೇ ಅಲ್ಲ, ಸರ್ವಯಂತರಾಮಿಯಾಗಿದೆ. ಯಾಕಂದ್ರೆ ಸ್ವಯಂ ಶ್ರೀಕೃಷ್ಣ ಭಗವಾನರ ಅವತಾರ ಅಲ್ವೇ. ಹಾಗಾಗಿ ವೇದವ್ಯಾಸರಿಗೂ ಸಹ ಗಣೇಶ ಏನು ಅಂತ ತೋರಿಸ್ಕೊಟ್ರು. ಗಣೇಶನ್ನ ಅನೇಕ ದೇವತೆಗಳು, ರಾಜ ಮಹಾರಾಜರು, ದಕ್ಷನನ್ನು ಸಹ ಪೂರ್ವದಲ್ಲಿ ಅವನ ಮಗ ಬಲ್ಲಾಳ ಕೊಟ್ಟ ಶಾಪದಿಂದಾಗಿ ದಕ್ಷನಿಗೂ ಸಹ ಮೈಯಲ್ಲೆಲ್ಲ ಕುಷ್ಠರೋಗ ಇತ್ತು. ಕೊನೆಗೆ ಮೌದ್ಗಲರ ಋಷಿಯಿಂದ ಶಾಪ ಪರಿವಾರಾಗಿ ಮತ್ತೆ ಅವನು ದಕ್ಷನಾಗಿ ಬಂದಿದ್ದ. ಅದೇ ರೀತಿ ಭೀಮಸೇನ ಯಾರು ವಸಂತ ಸೇನನ ತಂದೆ ಅಂದ್ರೆ ನಳ ದಮಯಂತಿ ಇದರಲ್ಲ, ಆ ದಮಯಂತಿ ತಂದೆನೂ ಸಹ ಗಣೇಶನ ಆರಾಧಿಸಿ ಒಂದು ಅದ್ಭುತವಾದ ಪಟ್ಟ ತೆಗೆದುಕೊಂಡು ಇನ್ನು ಅನೇಕ ಮಹಾರಾಜರು ಗಣೇಶನ ಆರಾಧಿಸಿ. ಯಾಕಂದ್ರೆ ಇನ್ನೂ ತುಂಬಾ ವಿಚಾರಗಳು ಗಣೇಶನ ಬಗ್ಗೆ ಹೇಳ್ಬೇಕಾಗತ್ತೆ, ಆದರೆ ಸಮಯ ಕಡಿಮೆ ಇರೋದ್ರಿಂದ ಸ್ನೇಹಿತರೆ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ದೀನಿ. ಈ ವಿಚಾರಗಳು ನಿಮಗೆ ಖಂಡಿತ ಇಷ್ಟ ಆದರೆ 4 ಜನಕ್ಕೆ ಶೇರ್ ಮಾಡ್ತಾ ಈ ನನ್ನ ಕಥೆನ ನೀವು ಇಷ್ಟಪಟ್ಟಿದ್ದಲ್ಲಿ 4 ಜನಕ್ಕೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ತಿಳಿಸಿ ಅಂತ ಹೇಳ್ತಾ ಈ ಕಥೆನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹಾಗೂ ಇದುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ತಮ್ಮಲ್ಲಿ ಮೂಲಕ ಕೇಳ್ಕೊಂಡು ಸ್ವಸ್ತಿ ಪ್ರಜಾಪಾಲೆ ಅಂತ ಜ್ಞಾನೇನ ಮಾರ್ಗೇಣ ಮಹಿಷ ಗೋ ಬ್ರಾಹ್ಮಣ ಶುಭಮಸ್ತು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ತಮ್ಮೆಲ್ಲರೂ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕತೆಗೆ ಮುಂದಿನ ವಾರ ಬಂದು ಕಾಣ್ತೀನಿ. ಅಲ್ಲಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು.